ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನಪ್ಪಾ ಚಾಲೆಂಜ್ ಅಂತಂದ್ರೆ ಬಿರಿಯಾನಿ ತಿನ್ನೋ ಚಾಲೆಂಜ್. ಸೊ ಫುಲ್ ಪ್ಲೇಟ್ ಬಿರಿಯಾನಿ ತಗೊಂಡಿದ್ದೀನಿ. ಸೊ ಇಷ್ಟು ಬಿರಿಯಾನಿನ ಎಷ್ಟ್ ಮಿನಿಟ್ಸ್ ಅಲ್ಲಿ ತಿನ್ಬೇಕು ನಾನು? ಎಷ್ಟು ಮಿನಿಟ್ಸ್? ಹಾ, 13 ಮಿನಿಟ್ಸಾ? 13 ಮಿನಿಟ್ಸ್ ಬೇಡ, ಮತ್ತೆ 10 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಇಷ್ಟು ಬೇಗ ತಿನ್ನಕ್ಕಾಗುತ್ತೆ ಇದನ್ನ? ತಿನ್ಬೇಕು. ಆ ತಿನ್ ಆಯ್ತು ಖಾಲಿ ಮಾಡಿ 10 ಮಿನಿಟ್ಸ್ ಅಲ್ಲಿ ಬಿರಿಯಾನಿ ತಿನ್ ಖಾಲಿ ಮಾಡಿ ಗೈಸ್, 10 ಮಿನಿಟ್ಸ್ ಅಲ್ಲಿ ಈ ಬಿರಿಯಾನಿನ ತಿನ್ಬೇಕಾಗತ್ತಂತೆ. ಇಷ್ಟು ಬಿರಿಯಾನಿ 10 ಮಿನಿಟ್ಸ್ ಅಲ್ಲಿ ತಿನ್ನಬೇಕಾಗತ್ತಾ? ತಿನ್ನಕ್ ಆಗದೆ ಇರೋದಕ್ಕೆ ನಾ ಹೇಳ್ತಾ ಇರೋದು 10 ಮಿನಿಟ್ಸ್ ಅಲ್ಲಿ ತಿನ್ನು ಅಂತ. ಆಗದೆ ನೀನು ಇರೋದನ್ನ ಮಾಡ್ಬೇಕು, ಅದೇ ಚಾಲೆಂಜ್ ಅನ್ನೋದು. ಓಕೆ ಆಯ್ತು. ಆಗದ್ನ ಮಾಡಿದ್ರೆ ಚಾಲೆಂಜ್ ಅನ್ನಲ್ಲ. ಗೈಸ್, 10 ಮಿನಿಟ್ಸ್ ಅಲ್ಲಿ ಇಷ್ಟು ಬಿರಿಯಾನಿನ ತಿಂದು ಖಾಲಿ ಮಾಡ್ತೀನಿ. ಓ ಇರಪ್ಪ, ಟೈಮರ್ ಆನ್ ಮಾಡ್ತೀನಿ. ಇರು, ಆನ್ ಮಾಡುವೆ. ಅದೇನೋ ಪ್ರಿಪೇರ್ ಮಾಡ್ಕೈ. ಇರಿ ಗೈಸ್, ಟೈಮ್ ಆನ್ ಮಾಡ್ಬೇಡಿ. ಗೈಸ್, ಕಬಾಬ್ ಬಿಟ್ಟು ಇದನ್ನ ಮಾತ್ರ ನಾನು ತಿಂತೀನಿ. 10 ಏನಂದ ನೀವು? 10 ಮಿನಿಟ್ಸ್ ಅಲ್ಲ? 10 ಮಿನಿಟ್ಸ್ ಎಲ್ಲ ಆಗಲ್ಲ ಬಿಡು. ಏ ತಿನ್ನ, ಏನಿಲ್ಲ ಅಲ್ಲಿ. ಒಂದ್ 20 ಮಿನಿಟ್ಸ್ ಕೊಡು. 20 ಮಿನಿಟ್ಸ್? 20 ಮಿನಿಟ್ಸ್ ನಾನೇ ತಿನ್ಬಿಡ್ತೀನಲ್ಲ 2 ಪ್ಲೇಟ್ ನ. ಏನ್ ಇಷ್ಟು ತಿನ್ನೋದಿಕ್ಕಾಗತ್ತಾ? ಆಗುತ್ತೆ, ಏನಿಲ್ಲ. ಅದಕ್ಕೆ ಹೇಳೋದು ಚಾಲೆಂಜ್ ಅಂತ. 20 ಮಿನಿಟ್ಸ್ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಪ್ಲೇಟ್ ಇಲ್ಲಿಗೆ ಹಾಕೋಬಿಟ್ಟಿದ್ದೀನಿ. 10 ಮಿನಿಟ್ಸ್ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ. ಗೈಸ್, ಕೋಳಿ ಕಾಲು ಓಕೆನಾ? ಮರಿದನ್ನ ಹಿಂಗ ಅಂದ್ಬಿಟ್ಟು ಕೊಟ್ಬಿಟ್ಟು ತಿಂತಾರೆ. ಏನದು ಒಳಗಡೆ? ತುಪ್ಪ. ಹೌದಾ? ಚೆನ್ನಾಗಿರುತ್ತಾ? ನಾ ಇದುವರೆಗೂ ತಿಂದೇ ಇಲ್ಲ. ತಿಂದವ್ರನ್ನ ಕೇಳ್ಬೋದು. ಸೊ ಗೈಸ್, ಇವಾಗ ಬಿರಿಯಾನಿ ತಿನ್ನೋ ಚಾಲೆಂಜು. ನಮ್ಮ ಮೇಡಮ್ ಟೈಮರ್ ಆನ್ ಮಾಡ್ತಾರೆ. ಓಕೆನಾ? ಸ್ಟಾರ್ಟ್. ಇರುಮಮ್ಮ ಯಾಕಷ್ಟೊಂದು ರೆಡಿ ಮಾಡ್ಕಪ್ಪ. ಆಯ್ತು, ನಾ ಹೇಳಿದೀನಿ. ಇದಕ್ ಹೋಗ್ತಾರಲ್ಲ ಆ ತರ ರೆಡಿ ಮಾಡ್ಕೊತಾ ಇದೆಯಲ್ಲ. ಇದಕ್ ಹೋಗೋರು ಈ ತರ ರೆಡಿ ಮಾಡ್ಕೊಳಲ್ಲ. ನನ್ಗೆ ಇದನ್ನ ಹಾಕ್ಬಿಟ್ಟು ತಿನ್ನೋದಿಕ್ಕಾಗಲ್ಲ. ಅದನ್ನ ಹಾಕಲ್ದೆ ಸ್ಟಾರ್ಟ್. ಓಕೆನಾ? ಒಂದ್ ನಿಮಿಷ. ರೆಡಿ ರೆಡಿ ಗೋ. ಸ್ಟಾರ್ಟ್. ಪಾಪ ಗೈಸ್, 9:35, 34 ಗೈಸ್. ಪಾಪ ಮಧ್ಯದಲ್ಲಿ ನೀರು ಕುಡಿಬೇಕು ಅಂತ ಕುಡಿದ್ಬಿಟ್ಲು ಪಾಪ. 8 ಮಿನಿಟ್ಸ್ 45 ಸೆಕೆಂಡ್ಸ್ ಇದೆ. ಎಷ್ಟಿದೆ ಟೈಮ್ ತೋರ್ಸು. ಚಾನ್ಸ್ ಇಲ್ಲ ಬಿಡು. ಚಾನ್ಸ್ ಇಲ್ಲ? ಏನ್ ಚಾನ್ಸ್ ಇಲ್ಲ? ತಿನ್ನು. ಇನ್ನು ಅದನ್ನ ಹಿಂದ್ಗಡೆ ಹಾಕು. ಏನ್ ಹಿಂದ್ಗಡೆ ಹಾಕ್ತಾರೆ? ಮೋಸ ಮಾಡ್ದೆ. ಏನ್ ಮೋಸ ಮಾಡ್ದೆ? ಕೆಮ್ಮು ನಿನ್ನ ಇದು fault. ನಾನೇನ್ ಮಾಡಕ್ ಆಗೋದಿಲ್ಲ. 10 ಮಿನಿಟ್ಸ್ ಹಾಕಿದೀನಿ. 10 ಮಿನಿಟ್ಸ್ ಒಳಗಡೆ ಅವಳು ಏನ್ ಮಾಡ್ತಾಳೋ ನನಗ್ ಗೊತ್ತಿಲ್ಲ. ಅವಳು ಓಡಾಡ್ಕೊಂಡಾದ್ರು ತಿನ್ಲಿ, ಮಡ್ಬಿಟ್ಟಾದ್ರು ಫಸ್ಟ್ ಇಂದ ಹಾಕಿ. ಫಸ್ಟ್ ಇಂದ ಏನು ಆಗಲ್ಲ. ಆಯ್ತು, 20 ಮಿನಿಟ್ಸ್ ಚಾಲೆಂಜ್ ಕೊಡೋಯ್ತು. ಅರ್ಧ ತಿನ್ಕೊಂಡಲ್ಲ, ಇನ್ನೇನು ಎಲ್ ತಿಂದಿದ್ದನೋ? 2 ತೊತ್ತು ತಿಂದಿದ್ದು. ಗೈಸ್ ನೋಡಿ ಗೈಸ್, ಆತರ ಮಾಡ್ತಾ ಹೇಳು ಬೇಗ. 20 ಮಿನಿಟ್ಸ್. ಇವಾಗ 10 ಮಿನಿಟ್ಸ್ ಆದ್ಮೇಲೆ ನೆಕ್ಸ್ಟ್ ಇನ್ 10 ಮಿನಿಟ್ಸ್ ಹಾಕ್ತೀನಿ ಗೈಸ್. ಇವಾಗ ಇನ್ನ 7 ಮಿನಿಟ್ಸ್ ಐತೆ. ಎಲ್ಲ ತೋರ್ಸು. 7. ಆದ್ರೂ ಪಾಪ ಅನ್ಸುತ್ತೆ ಗೈಸ್ ಉಳ್ನ ನೋಡಿದ್ರೆ. ಕೆಮ್ಮು ಬಂದ್ಬಿಡ್ತು. ಕೆಮ್ಮು ಬಂದ್ರು ತಿಂತಾಳೆ. ಏನದು? ಏನೋ ಒಂಥರ ಐತಲ್ಲ. ಗೈಸ್ ಏನೇ ಹೇಳಿ ನಮ್ಗೆ ಎಷ್ಟೇ ಇಷ್ಟ ಐತೆ, ಎಷ್ಟ್ ಕೊಟ್ರು ತಿಂತೀವಿ ಅಂತ ಹೇಳ್ತೀವಲ್ಲ, ಅದು ಬರೀ ಸುಮ್ನೆ ಬಾಯಲ್ಲಿ ಹೇಳ್ಬೋದು ಅಷ್ಟೇ. ಹೌದು, ಎಷ್ಟೇ ಇಷ್ಟ ಇದ್ರೂನು ಒಂದ್ ಲಿಮಿಟ್ ತನಕ ಅಷ್ಟೇ ತಿನ್ನೋದಕ್ಕೆ. ನಿಜ, ಅದಂತೂ ಓವರ್ ಆಗಂತೂ ತಿನ್ನೋದಕ್ಕೆ. ಹೌದು. ಇವಳು ಯಾವಾಗ ನೋಡು ಬಿರಿಯಾನಿ ಕಬಾಬು ಅಂತಾಳೆ. ಈಗ ನೆಕ್ಸ್ಟ್ ಇನ್ನೊಂದ್ ಪ್ಲೇಟ್ ಕೊಟ್ರೆ ತಿಂತಾಳ? ಚಾನ್ಸೇ ಇಲ್ಲ. ಬಟ್ ಈ ಚಾಲೆಂಜ್ ಅಲ್ಲಿ ಸೋತ್ರುನು ಇಷ್ಟು ತಿಂದು ಖಾಲಿ ಮಾಡ್ತೀನಿ. ನೋಡೋಣ.
ಆಲ್ಮೋಸ್ಟ್ ಖಾಲಿ ಮಾಡಿದ್ದಾಳೆ. ಸ್ವಲ್ಪ ಐತಿ. ಅವಳು ಪೀಸು ಖಾಲಿ ಮಾಡ್ಬೇಕಲ್ಲ ಗೈಸ್. ರೈಸ್ ಏನೋ ತಿಂದ್ಬಿಡ್ತಾಳೆ ಪೀಸ್. ಗೈಸ್ ನೀವೇನಾದ್ರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಏನ್ ಚಾಲೆಂಜ್ ಮಾಡ್ಲಿ ಅಂತ ಕಮೆಂಟ್ ಮಾಡಿ. ಪಕ್ಕ ನಾನು ಮಾಡೇ ಮಾಡ್ತೀನಿ. ನೀವೇನೇ ಚಾಲೆಂಜ್ ಕೊಟ್ರು ನಾನು ಮಾಡ್ತೀನಿ ಗೈಸ್. ಬಟ್ ಒಂದ್ ರಿಕ್ವೆಸ್ಟ್ ಏನಂತ ಅಂದ್ರೆ ವಿಡಿಯೋಸ್ ನೋಡ್ತೀರಾ ಬಟ್ ಏನ್ ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೈಸ್. ಗೈಸ್. ಟೈಮಿಂಗ್ಸ್ ಅಲ್ಲಿ ಚಾಲೆಂಜಿಂಗ್ ವಿಡಿಯೋಸ್ ಮಾಡೋಣ ಅನ್ಕೊಂಡ್ವಿ, ಬಟ್ ನೀರ್ ತಗೊಂಡಿರ್ಲಿಲ್ಲ. ಸೊ ಒಂದು 2 ತುತ್ತು ತಿಂದಿಟ್ಲೆ ಏನು ಕೆಮ್ಮು ಬಂದ್ಬಿಡ್ತು ಗೈಸ್. ಕೆಮ್ಮು ಬಂದ್ಬಿಡ್ತು. ಸೊ ಹಾಗಾಗಿ ಆಫ್ ಮಾಡ್ಬಿಟ್ವಿ. ಟೈಮ್ ಹೋಗ್ಬಿಡ್ತು. ಹಾಗಾಗಿ ಅದಕ್ಕೆ ನೆಕ್ಸ್ಟ್ ಟೈಮ್ ಹಿಂಗ್ ಆಗಲ್ಲ. ಫುಲ್ ಪ್ರಿಪೇರ್ ಆಗಿರ್ತೀವಿ. ನೆಕ್ಸ್ಟ್ ಟೈಮ್ ಈ ತರ ಆಗೋದಿಲ್ಲ. ಮೂಳೆ ನೋಡಿ ಇನ್ 5 ಮಿನಿಟ್ಸ್ ಐತೆ ಅಷ್ಟೇ. 5 ಮಿನಿಟ್ಸ್ ಎತ್ತಿ ಬಳದ್ಬಿಡ್ನಿ. ಲೇ ಇರೋದೇ ಅಷ್ಟು. ಇನ್ 5 ಮಿನಿಟ್ಸ್ ತಿನ್ನೋದಿಕ್ಕಾಗಲ್ವಾ ಗೈಸ್? ನೆಕ್ಸ್ಟ್ ಇವಳಿಗೆ ಏನ್ ಚಾಲೆಂಜ್ ಕೊಡೋಣ ಅಂತಂದ್ರೆ, ನನ್ ಮೈಂಡ್ ಸೆಟ್ ಅಲ್ಲಿ ಏನೈತೆ ಅಂದ್ರೆ, 100 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿಲಿ A to Z ಐಟಮ್ಸ್ ಅಂದ್ರೆ ಸ್ಟಾರ್ಟಿಂಗ್ ವರ್ಡ್ A ಇಂದ Z ಇರುತ್ತಲ್ಲ ಗೈಸ್, ಆತರ ವರ್ಡ್ಸ್ A ಇಂದ ಆಪಲ್ ಈ ತರ ಬರುತ್ತಲ್ಲ, ಅದನ್ನ 100 ರುಪೀಸ್ ಅಲ್ಲಿ ಎಷ್ಟು ಆಲ್ಫಾಬೆಟ್ ಅವಳು ತಗೋ ಬರ್ತಾಳೆ. 1 kg ಆಪಲ್ 100 ರೂಪಾಯಿ ಕೊಟ್ಬಿಟ್ಟು ಚಾಲೆಂಜ್ ಮಾಡ್ತಾಳೆ A to Z. ಗೈಸ್ ನಾನು ಎಕ್ಸಾಂಪಲ್ ಹೇಳಿದ್ದು, ಅವಳಿಗೆ ಆಪಲ್ ತಗೋ ಅಂತ ನಾನು ಹೇಳ್ತಾ ಇಲ್ಲ. ಆತರ ಮಾಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ನೀವೇನಾದ್ರೂ ಕಮೆಂಟ್ ಹಾಕಿ, ಸಾರಿ ಕಮೆಂಟ್ ಮಾಡಿ. ಕಮೆಂಟ್ ಹಾಕ್ತಾರಾ? ಕಮೆಂಟ್ ಮಾಡಿ ಗೈಸ್. ಕೊಡ್ಬೋದಾ ಅಂತ. 100 ರೂಪಾಯಿ ಇವಳಿಗೋಸ್ಕರ ವೇಸ್ಟ್ ಮಾಡ್ತಾ ಇದೀನಿ ನಾನು. ಏನೇನ್ ತಗೋ ಬರ್ತಾಳೋ ನೋಡೋಣ. 100 ರೂಪಾಯಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಗೈಸ್. ಕಮೆಂಟ್ ಮಾಡಿ ಈ ವಿಡಿಯೋಗೆ. ಅವಳು ಮಾಡ್ತಾಳೆ, ಮಾಡ್ಬೋದು ಅನ್ನೋದಾದ್ರೆ ಮಾಡೋಣ. ಆದ್ರೂ ನಮ್ಮ ಹೆಣ್ಣ ನೋಡಿದ್ರೆ ಪಾಪ ಅನ್ಸುತ್ತೆ ಗೈಸ್. ನೀ ಹೇಳ್ದಂಗೆಲ್ಲ ಮಾಡುತ್ತೆ ಪಾಪ. ಟೈಮರ್ ಎಲ್ಲೋಯ್ತು? ನಿನ್ ಟೈಮರ್ ಯಾವಾಗ ನಂತವೇ 3 ಮಿನಿಟ್ಸ್ ಇದೆ. ಪೀಸ್ ತಿನ್ಬೇಕಾ? ಹಾ, ಇನ್ನೇನ್ ಬಿರಿಯಾನಿ ಪೀಸ್ ಕುಷ್ಕ ತಗ ತಿನ್ಕಳೆ. ತಿನ್ನಪ್ಪ, ತಿನ್ನು, ಬೇಗ ಬೇಗ ತಿನ್ನು. ಗೈಸ್ ಟೈಮರ್ ಜೊತೆ ಓಡಕ್ ಆಗ್ತಿಲ್ಲ ನನ್ ಕೈಲಿ. ಚಾಲೆಂಜ್ ಮಾಡ್ತಾರೋ ಅದ್ರು ಗೈಸ್. ಇದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಬೇರೆಯವರೆಲ್ಲ ಯಾವ ತರ ತಿಂತಾರೆ ಅಲ್ವಾ ಗೈಸ್, ಅದನ್ನ ನೋಡಿದ್ರೆ ನಿಜ ತರ ತಿಂತಾರ ಅನ್ನೋ ರೇಂಜ್ ಅಲ್ಲಿ ಫೀಲ್ ಆಗುತ್ತೆ. ಪೀಸ್ ಹಿಂಗೆ ಹಾಕ್ಬಿಟ್ಟು ಇನ್ನೇನ್ ನೋಡಿಪಾ, 3 ಮಿನಿಟ್ಸ್ ಐತೆ. ಅಷ್ಟ್ರಲ್ಲೇ ತಿಂದು ಖಾಲಿ ಮಾಡೋದ್ಲಪ್ಪ. ಇನ್ನೇನಲ್ಲಿ ಹಿಂಗ ಹಾಕೋಬಿಟ್ಟು ಇದು ಊದ್ಬಿಟ್ಟು ಇವದೊಪ್ಪು ಮಾಡ್ಕೊಂಡು ತಿಂದು ಬಿಡದೆ. ಮಾವನ್ ಮನೆ ದೋಸೆ, ದೊಡ್ಡನ ಮೂವಿಯಲ್ಲಿ ಮಾವನ್ ಮನೆ ದೋಸೆ ಅಂತ ಮಾಡ್ತಾರಲ್ಲ. 2 minutes 31 seconds. ಗೈಸ್ ಇವಳು ರೈಸ್ ನ ಖಾಲಿ ಮಾಡವಳೆ, ಪೀಸ್ ಪೀಸ್ ಯಾವಾಗ ಖಾಲಿ ಮಾಡ್ತಾಳೆ ಅವಾಗಲೇ ಚಾಲೆಂಜ್ ಆಗುತ್ತೆ. ಅಲ್ಲಿ ತನಕ ಕಂಪ್ಲೀಟ್ ಆಗಿರಲ್ಲ. 2 minutes 12 seconds. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಏನಿದೆ? ಉಪ್ಪು ಇದೆಯೇ? ಇಲ್ಲ. ಮತ್ತೆ ಟೂತ್ ಪೇಸ್ಟ್ ಇದೆ ಅಂತ ಹೇಳ್ಬೇಕು. ಮೂಳೆ ಇದೆ. ಸೋ ಫನ್ನಿ ಗೈಸ್. ನಗ್ಬಿಡೋಣ, ಎಲ್ಲರೂ ನಗ್ಬಿಡೋಣ.
ಒಂದೂವರೆ ನಿಮಿಷ ಇದೆ ಗೈಸ್ ಇನ್ನ. ತಿಂದ್ರು ಶೆಟ್ ಹೊರಟೋಯ್ತಲ್ಲಪ್ಪ ನಮ್ದು. ಯಾರೋ ಒಬ್ರು ಸ್ಟೇಟಸ್ ಹಾಕಿದ್ರು ಫಾಸ್ಟ್ ಬೆಸ್ಟ್ ಚೆನ್ನಾಗಿತ್ತು ಗೊತ್ತಾ. ಏನು ಜೀವನದಲ್ಲಿ 2 ದಿನ ಬರುತ್ತಂತೆ. ಒಂದು ನಿನ್ನ ವಿರುದ್ಧವಾದ ದಿನ, ಇನ್ನೊಂದು ನಿನ್ ಪರವಾದ ದಿನ ಅಂತೆ. ವಿರುದ್ಧವಾದ ದಿನಗಳಲ್ಲಿ ಕುಗ್ಬಾರ್ದಂತೆ, ಪರವಾದ ದಿನಗಳಲ್ಲಿ ಇಗ್ಬಾರ್ದಂತೆ. ಹೌದು, ಸೋಲು ಗೆಲುವನ್ನ ಯಾವಾಗ್ಲೂ ಈಕ್ವಲ್ ಆಗಿ ಮಾಡ್ಬೇಕು. ತಗೋಬೇಕಂತೆ. ನೋಡಿ, ದಟ್ ಇಸ್ ಲೈಫ್. ಏನೇ ಆದ್ರೂ ಕೂಡ ಅದೊಂದು ಸಿಚುವೇಶನ್ ಅಂತ ತಿನ್ನೋದಿಕ್ಕಾಗಲ್ಲ. ಹಂಗಿದ್ರೆ ನಾವು ಏನು ಮಾಡಕ್ ಆಗಲ್ಲ. 10 ಮಿನಿಟ್ಸ್ ಅಲ್ಲಿ 1 ಮಿನಿಟ್ ತೆಗ್ದ್ಬಿಡ್ತೀನಿ ನಾವು. ಮತ್ತೆ ಇನ್ನೇನಲ್ಲಿ ಬಾ ಒಂದ್ ಪೀಸ್ ಹೋದ್ರೆ ಅದ್ರಲ್ಲೂ 1 ನಿಮಿಷ ಹೋದಂಗೆ. 10 ಮಿನಿಟ್ಸ್ ಎಲ್ಲ ತಿಂತಾಳಪ್ಪ, ಅದೇ ಇನ್ನು 1 more 10 ಮಿನಿಟ್ಸ್. ನಿಧಾನ ನಿಧಾನ, ಅಲ್ಲಿ ಒಂದು ಅನ್ನ ಇರ್ಬಾರ್ದು. ನೋನೆ ಬಿಡು, ಲೋಟನ ಎಲ್ಲೂ ಹೋಗಲ್ಲ ಲೋಟ. ಈಗ ಯಾರು ಹೋಗುತ್ತೆ ಅಂದಿದ್ದು? ನಾನೇ ಹೇಳ್ತಾರೆ, ನೀ ಹಿಡ್ಕೊಂಡಿದ್ಯಲ್ಲ ಅದಕ್ಕೆ. ಆಯ್ತಲ್ಲ ಟೈಮು, ಇನ್ನೇನಲ್ಲಿ ಆಗೋಯ್ತು 10 ಮಿನಿಟ್ಸ್. ಗೈಸ್ ಮತ್ತೆ ಇನ್ನೊಂದ್ 10 ಮಿನಿಟ್ಸ್. ಸೋಡಾ ಕೊಟ್ಕೊ. ಸೋಡಾ ಒಂದೇ ಬೆಟ್ಟಲ್ಲಿ ಕುಡಿದ್ಯಾ? ಒಂದೇ ಸರಿ ಕುಡಿದ್ಯಾ? ಖಾಲಿ ಮಾಡಲ್ಲಿ ರೈಸ್ ಇನ್ನ ಇಲ್ವಲ್ಲಿ. ನೋಡಿ ಗೈಸ್, ಚಾಲೆಂಜ್ ಅಂದ್ರೆ ಚಾಲೆಂಜು. ಎಷ್ಟು ತುತ್ತಲ್ಲಿ ತಿಂತೀನಿ ಹೇಳ್ ಮತ್ತೆ. ಒಂದು ತುತ್ತಲ್ಲೇ ತಿಂತೀಯ ಗೈಸ್ಗೆ. ಚಾಲೆಂಜ್ ಮಾಡೋದೇ ವೇಸ್ಟ್. ಇನ್ನ ಐತೆ ರೈಸಲ್ಲಿ. ಗೈಸ್ ಆಕ್ಚುಲಿ ಅವಳು 10 ಮಿನಿಟ್ಸ್ ಅಲ್ಲೇ ತಿಂದವಳೆ. ಯಾಕಂದ್ರೆ ಅವಾಗ್ಲೇ ಸ್ವಲ್ಪ ನೀರ್ ಕುಡಿಯೋದಿಕ್ಕೆ ಬ್ರೇಕ್ ತಗೋಬಿಟ್ಲು, ಅದರಿಂದ ಸ್ವಲ್ಪ 1 ಮಿನಿಟ್ ಇದಾಗಿತ್ತು. ಸೊ ಅದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಸೊ 10 ಮಿನಿಟ್ಸ್ ಅಲ್ಲಿ 1 ಪ್ಲೇಟ್ ಬಿರಿಯಾನಿ ತಿಂದವಳೆ ಅಕ್ಕ. ಏನೋ ಖುಷಿಯಾಗಿತ್ತು ಬಿಡಿ. ಅವಳಿಗೆ ಇದನ್ನ ತಿಂದಿರೋದಕ್ಕೆ ಒಂದು ಏನು ಸೋಡಾ ಕೊಡಿಸ್ತಿದೀನಿ ಗೈಸ್. ಅದೇ ಅವಳಿಗೆ ಗಿಫ್ಟ್. ಏನ್ ಗಿಫ್ಟ್ ಕೊಡ್ತಾರೆ ಬನ್ನಿ ಗೈಸ್ ಅವಳಿಗೆ. ಫುಲ್ ಖಾಲಿ ಮಾಡ್ದೆ ನೋಡು. ಅದೇ 2 ಪೀಸ್ ತಿನ್ಕೊಬಿಡು. ಸೋಡಾ ಕೊಡಿಸ್ತೀನಿ. ಬೇಡ ಅಣ್ಣ, ಒಂದ್ ಸೋಡಾ ಕೊಡಿ. ಸೋಡಾ ಹುಡುಗರ ಇಲ್ಲಿ. ಮತ್ತೆ ಇನ್ನೇನೈತೆ? ಸೋಡಿಯಂ ಬೈಕಾರ್ಬೋನೇಟ್ ಜ್ಯೂಸ್ ಅಣ್ಣ. ಜ್ಯೂಸ್ ಇಟ್ಟಾರೆ ಅನ್ಕೊಂಡಿದ್ದೆ ನಾನು. ಚೆನ್ನಾಗೈತೆ. ಇವಳಂತೂ ಹೆವಿ ನಾನ್ ವೆಜ್ ಅವರಿಗೆ. ನನ್ನ ಆಪೋಸಿಟ್ ಪರ್ಸನ್ ಇವಳು. ನನ್ಗೆ ಇಷ್ಟ ಇಲ್ಲ, ಇವಳಿಗೆ ಅದೇ ಇಷ್ಟ. ನಾನು ಏನ್ ಮಾಡ್ಬೇಡ ಅಂತೀನಿ, ಇವಳು ಅದನ್ನೇ ಮಾಡ್ತಾಳೆ. ಯಾಕಂದ್ರೆ ಇವಳು ನನ್ಗೆ ಆಪೋಸಿಟ್. ತರ್ಲೆಗೆ ಫುಲ್ ದೊಡ್ಡ ತರ್ಲೆಗೆ ಇವಳು. ನೋಡಕ್ಕೆ ಸೀರಿಯಸ್ ಆಗಿ ಕಾಣಿಸ್ತಾಳೆ ಅಷ್ಟೇ, ಗಲಾಟೆ ಮಾಡೋದು ಜಾಸ್ತಿ. ಅವಣ್ಣ ಬರ್ತಾನೆ. ಮಮ್ಮಿ, ನಂಗೆ ಏನನ್ಸುತ್ತೆ ಗೊತ್ತಾ, ಈ ಕೋಳಿ ಅಂಗಡಿಗೆ ಹೋದ್ರೆ ಆ ಕೋಳಿಗಳೆಲ್ಲ ಇರುತ್ತಲ್ಲ, ಅವುಗಳ ಮುಖ ನೋಡಿದ್ರೆ ಬೇಜಾರಾಗುತ್ತೆ ಮಮ್ಮಿ, ಫುಲ್ ಬೇಜಾರಾಗುತ್ತೆ. ಆದ್ರೆ ತಟ್ಟೆ ಮುಂದೆ ಕುತ್ಕೊಂಡು ಈ ತರ ನೋಡಿದ್ರೆ ನೋಡಿ, ಜೀವನ ಅಂದ್ರೆ ಹಿಂಗೇನೆ. ದೇವ್ರು ನಮ್ಗೆ ಫಸ್ಟ್ ಯಾವ್ದೋ ರೀತಿಲಿ ಕೊಡ್ತಾನೆ, ಅದನ್ನ ನಾವು ತಿರಸ್ಕರಿಸ್ತೀವಿ. ಅದು ಇನ್ನೊಂದ್ ರೀತಿಲಿ ಸ್ಪೆಷಲ್ ಆಗಿ ಬಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ಅದ್ ಸರಿ. ಆಗವಾಗ ಮೋಟಿವೇಶನ್ ಮುನಿಯಮ್ಮ ಐತಿಯಲ್ಲ, ಅದೇನು
ಅಂದ್ರೆ ನಾನು ಗೈಸ್ ಇದು ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ಬಿಟ್ಟು ಬಂದಿದಾಗ ಈ ತರ ಮೋಟಿವೇಶನ್ ಗಳು ಬರ್ತವೆ. ನನ್ ಮುಖನೇ ತೋರಿಸ್ತಿದ್ರೆ ನಿನ್ ಮುಖನ ತೋರ್ಸು ನೋಡ್ಬಿಟ್ಟು ಬೇಡ ಬಿಡ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ರು. ನಾನು ಇಲ್ಲೇ ಇದ್ದೀನಿ, ಅವಳು ಅಲ್ಲೇ ತಿಂತಾವಳೆ. ಬಿರಿಯಾನಿಗೆ ಈ ತರ ಬೇಳೆ ಸಾಂಬಾರ್ ಏನಕ್ಕೆ ಕೊಡ್ತಾರೆ? ಏನಕ್ಕೆ ಕೊಡ್ತಾರೆ ತಿಂತಿಯಲ್ಲ ಹೇಳು. ಯಾಕೆಂದ್ರೆ ಬೇಳೆ ಚಿಕನ್ ತಕೊಂಡ್ಬರ್ತಾರಲ್ಲ ಅವರು ಯಾರು ನಾನ್ ವೆಜ್ ವೆಜ್ ನವ್ರ ಕರ್ಕೊಬತ್ತಾರೋ ಅವ್ರಿಗೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಬೇಳೆ ಸಾಂಬಾರ್ ಹಾಕ್ಬಿಟ್ಟು ಕಳ್ಸ್ಬಿಟ್ಟು ತಿನ್ಲಿ ಅಂತ. ಅಯ್ಯೋ ಬಿಡಿ ಮೇಡಮ್, ಆಯ್ತು ನಾವೇನ್ ತಿನ್ನಲ್ಲ. ಈಗ ತಿಂದಾಯ್ತು, ಈಗ ಹೊಡೆದ್ರೆ ಒಯ್ತೀಯ. ತಿಂದಿರೋದು ಜಾಸ್ತಿ ಆಗ್ಬಿಡೈತೆ, ಅದಕ್ಕೆ ಮಾತಾಡಕ್ ಗೊತ್ತಿಲ್ಲ ನಮಗೆ. ತದ್ಲಿ ಆಗ್ಬಿಡಿದಾಳೆ. ನಾನು ಕನ್ನಡನ ಎಷ್ಟು ಸ್ವಚ್ಛತೆಯಿಂದ ಮಾತಾಡ್ತೀನಿ ಗೊತ್ತಾ? ಸ್ವಚ್ಛತೆಯಿಂದ ಮಾತಾಡಕ್ ಬೇಡ ಕಂದ, ಸ್ಪಷ್ಟತೆಯಿಂದ ಗೊತ್ತಿಲ್ಲ, ಸ್ಪಷ್ಟತೆಯಿಂದ ಮಾತಾಡು. ಸರಿ ಹೋಗೋಣ ನಡಿ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು. ನೆಕ್ಸ್ಟ್ ಇನ್ನೇನಾದ್ರು ತಗೊಂಡ್ರೆ, ಓಡಾಡ್ತಿದ್ರೆ, ಏನಾದ್ರು ಮಾಡ್ತಿದ್ರೆ ಅದನ್ನು ಹಾಕ್ತಿವಿ. ಓಕೆನಾ? ಸೊ ಗೈಸ್ ನಮ್ ಪಿಂಕಿ ಅವರೇ ದಯವಿಟ್ಟು ಬನ್ನಿ. ಗೈಸ್ ನಮ್ ಪಿಂಕಿ ಅವರು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಗೈಸ್ ಈ ವಿಡಿಯೋ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್. ಫಸ್ಟ್ 5 ಹೇಳಿ. ಓ ಮೈ ಗಾಡ್, ಚಲೋ.